ಕೆಪಿಎಸ್ಸಿಯಲ್ಲಿ ಯಾವುದೇ ಕರಪ್ಷನ್ ಇಲ್ಲ. ಅವರೆಲ್ಲ ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು. ಅವ್ರು ಯಾರು ಆತರ ಮಾಡೋದಿಲ್ಲ. ಸಿಸಿಟಿವಿ ಕ್ಯಾಮೆರಾ ಎಷ್ಟು ಅಕ್ಯುರೇಸಿ ಇದೆ ಅಷ್ಟೇ ಅಕ್ಯುರೇಸಿ ಅಲ್ಲಿರುವಂತ ಸದಸ್ಯರು ಅಂತ ಹೇಳ್ಬಿಟ್ಟಿದ್ರೆ ಮುಗ್ದೋಯ್ತು. ನಾವು ಕೂತ್ಕೊಂಡ್ಬಿಡ್ತಾ ಇದ್ರಿ. ಪ್ರಪಂಚಕ್ಕೆ ಗೊತ್ತಿದೆ ಅದು ಮೋಸ ಅಂತ ಹೇಳಿ. ನಾನೇ ಕಳೆದ ಬಾರಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದೀನಿ, ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ನಾನು ರಾಮನಗರದಲ್ಲಿ ಒಬ್ಬ ಮದುವೆ ಮಾಡ್ಬೇಕು ಅಂತ ಹೇಳಿ ಒಬ್ಬ ಪವರ್ಫುಲ್ ಮನುಷ್ಯನ ಹತ್ರ ಹೋದಾಗ ಅವತ್ತು ಪವರ್ ಇದ್ದವ್ರಿಗೆ ಮಾಡ್ಕೊಟ್ಟಿದ್ದಾರೆ ಅದು ಕೇಸ್. ಹಾಸನದಲ್ಲಾಗಿದೆ ಆತರ. ಇಷ್ಟಿದ್ರೂ ಕೂಡ ಮತ್ತೆ ಕೆಪಿಎಸ್ಸಿ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನನ್ಗೆ ಕೃಷ್ಣ ಅವ್ರು ಹೇಳಿದ್ ನೋಡಿದ್ರೆ ಅವರು ಒಂಥರ ಸರಿನೂ ಇದೆ ತಪ್ಪೂ ಇದೆ. ಅಲ್ಲಿ ಗಾದೆ ಇದೆ ನಮ್ಮಲ್ಲಿ, ಹುಚ್ಚಿಬಿಡೋವರೆಗೂ ಮದುವೆ ಆಗಲ್ಲ, ಮದುವೆ ಆಗೋವರೆಗೂ ಹುಚ್ಚಿಬಿಡಲ್ಲ. ನಾವ್ ಇದನ್ನೇ ಚರ್ಚೆ ಮಾಡಿ 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 ಪ್ರತಿ ಸರಿನೂ ಹೋದ್ರೆ ಕಳೆದ ಅಸೆಂಬ್ಲಿಯಲ್ಲಿ ಆಯ್ತು, ಈ ಅಸೆಂಬ್ಲಿಯಲ್ಲಿ ಆಯ್ತು. ತಪ್ಪು ಮಾಡಿದವರಿಗೆ ಶಿಕ್ಷೆ ಏನು? ನೀವು ಇದಕ್ಕೊಂದು SIT ರಚನೆ ಮಾಡಿ. ಇಲ್ಲಿ MLA ಗಳ ಮೇಲೆ ತನಿಖೆ ಆಗ್ತೈತೆ, ಮಿನಿಸ್ಟರ್ಗಳ ಮೇಲೆ ತನಿಖೆ ಆಗ್ತೈತೆ, CM ಅವ್ರ ಮೇಲೆ ಮೂಢ ತನಿಖೆ ಎಲ್ಲ ಬಂತು. ನಾವೆಲ್ಲ ಹೋಗಿ ನಿಂತ್ಕೊಂಡ್ರಿ ಕಟಕಟೆಯಲ್ಲಿ. ಇವ್ರು ಯಾಕೆ ನಿಂತ್ಕೊಂಡ್ಬಾರ್ದು? ಕಟಕಟೆಯಲ್ಲಿ ಹೋಗಿ ನಿಲ್ಸಿ ಒಂದ್ಸರಿ ಅವ್ರನ್ನ, ಒಂದ್ಸರಿ ಅವ್ರಿಗೆ ಅನುಭವ ಆಗ್ಲಿ. ಆ ಕಟಕಟೆ ಅನ್ನೋದು ಏನ್ ಅನುಭವ ಆಗ್ಲಿ. ಅಧ್ಯಕ್ಷರೇ, ನೀವು ಏನು ಮಾಡ್ಲೇ ಇಲ್ಲ ಅಂತ ಹೇಳಿದ್ರೆ ದೇ ಆರ್ ಎಸ್ಕೇಪ್ ಆಗ್ತಾನೆ ಇದಾರೆ ಅವರು. ಅಲ್ಲಿ ಯಾರು ತಪ್ಪಿತಸ್ಥರು ಆಗ್ತಾರೋ ಅವ್ರಿಗೆ ಇಂಪೀಚ್ಮೆಂಟ್ ಮಾಡಿ ಇಲ್ಲಿ ಕರೆದು ನಿಮ್ ಮುಂದೆ ನಿಲ್ಸಿ. ಅವ್ರನ್ನ ನಿಲ್ಸ್ಬಿಟ್ಟು ಅವ್ರಿಗೊಂದು ಪನಿಷ್ಮೆಂಟ್ ಆಗ್ಲಿ. ಆಮೇಲೆ ನೋಡಿ ಸರಿ ಹೋಗ್ತೈತೆ. ಇದು ಅಟ್ಲೀಸ್ಟ್ ಒಂದು 60% ಆದ್ರೂ ಸರಿ ಹೋಗ್ತೈತೆ. ನಾನು ಕಳೆದ ಬಾರಿನೇ ಹೇಳಿದೆ, ನಾನು UPSC ಮಾದರಿ ತಂದ್ಬಿಡಿ ಅಂತ ಹೇಳಿ. UPSC ಮಾದರಿ ತಂದ್ಬಿಟ್ರೆ ಈ ಸಮಸ್ಯೆನೇ ಬಗೆಹರಿದೋಗ್ತದೆ. ಇಲ್ಲ ರಿಟೈರ್ಡ್ ಜಡ್ಜ್ ಸೂಪರ್ವೈಸರ್ ನಲ್ಲಿ SIT ಮಾಡ್ತಿರೋ, ಸಿಟ್ಟಿಂಗ್ ಜಡ್ಜ್ ಇಂದ ಮಾಡ್ತಿರೋ, ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಆದ್ರೆ ಅವ್ರಿಗೊಂದು ಮೆಸೇಜ್ ಕಳಿಸಿ ನೀವು, ನಾವು ತನಿಖೆ ಮಾಡೋ ಶಕ್ತಿ ಸರ್ಕಾರಕ್ಕಿದೆ, ಈ ಸದನಕ್ಕಿದೆ, ವಿ ವಿಲ್ ಪನಿಷ್ ಅನ್ನೋ ಒಂದು ಮೆಸೇಜ್ ಕೊಡಿ ಅಂತ ನಾನು ಹೇಳ್ತಾ ಇರೋದು. ಭಯ ಇಡಿಸಿ ಅವರಿಗೆ, ಕಾನೂನಿದೆ ಅಂತ ಹೇಳಿ. ಕೆಪಿಎಸ್ಸಿಯಲ್ಲಿ ಯಾವುದೇ ಕರಪ್ಷನ್ ಇಲ್ಲ. ಅವರೆಲ್ಲ ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು. ಅವ್ರು ಯಾರು ಆತರ ಮಾಡೋದಿಲ್ಲ. ಸಿಸಿಟಿವಿ ಕ್ಯಾಮೆರಾ ಎಷ್ಟು ಅಕ್ಯುರೇಸಿ ಇದೆ ಅಷ್ಟೇ ಅಕ್ಯುರೇಸಿ ಅಲ್ಲಿರುವಂತ ಸದಸ್ಯರು ಅಂತ ಹೇಳ್ಬಿಟ್ಟಿದ್ರೆ ಮುಗ್ದೋಯ್ತು. ನಾವು ಕೂತ್ಕೊಂಡ್ಬಿಡ್ತಾ ಇದ್ರಿ. ಪ್ರಪಂಚಕ್ಕೆ ಗೊತ್ತಿದೆ ಅದು ಮೋಸ ಅಂತ ಹೇಳಿ. ನಾನೇ ಕಳೆದ ಬಾರಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದೀನಿ, ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ನಾನು ರಾಮನಗರದಲ್ಲಿ ಒಬ್ಬ ಮದುವೆ ಮಾಡ್ಬೇಕು ಅಂತ ಹೇಳಿ ಒಬ್ಬ ಪವರ್ಫುಲ್ ಮನುಷ್ಯನ ಹತ್ರ ಹೋದಾಗ ಅವತ್ತು ಪವರ್ ಇದ್ದವ್ರಿಗೆ ಮಾಡ್ಕೊಟ್ಟಿದ್ದಾರೆ ಅದು ಕೇಸ್. ಹಾಸನದಲ್ಲಾಗಿದೆ ಆತರ. ಇಷ್ಟಿದ್ರೂ ಕೂಡ ಮತ್ತೆ ಕೆಪಿಎಸ್ಸಿ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನನ್ಗೆ ಕೃಷ್ಣ ಅವ್ರು ಹೇಳಿದ್ ನೋಡಿದ್ರೆ ಅವರು ಒಂಥರ ಸರಿನೂ ಇದೆ ತಪ್ಪೂ ಇದೆ. ಅಲ್ಲಿ ಗಾದೆ ಇದೆ ನಮ್ಮಲ್ಲಿ, ಹುಚ್ಚಿಬಿಡೋವರೆಗೂ ಮದುವೆ ಆಗಲ್ಲ, ಮದುವೆ ಆಗೋವರೆಗೂ ಹುಚ್ಚಿಬಿಡಲ್ಲ. ನಾವ್ ಇದನ್ನೇ ಚರ್ಚೆ ಮಾಡಿ 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 ಪ್ರತಿ ಸರಿನೂ ಹೋದ್ರೆ ಕಳೆದ ಅಸೆಂಬ್ಲಿಯಲ್ಲಿ ಆಯ್ತು, ಈ ಅಸೆಂಬ್ಲಿಯಲ್ಲಿ ಆಯ್ತು. ತಪ್ಪು ಮಾಡಿದವರಿಗೆ ಶಿಕ್ಷೆ ಏನು? ನೀವು ಇದಕ್ಕೊಂದು SIT ರಚನೆ ಮಾಡಿ. ಇಲ್ಲಿ MLA ಗಳ ಮೇಲೆ ತನಿಖೆ ಆಗ್ತೈತೆ, ಮಿನಿಸ್ಟರ್ಗಳ ಮೇಲೆ ತನಿಖೆ ಆಗ್ತೈತೆ, CM ಅವ್ರ ಮೇಲೆ ಮೂಢ ತನಿಖೆ ಎಲ್ಲ ಬಂತು. ನಾವೆಲ್ಲ ಹೋಗಿ ನಿಂತ್ಕೊಂಡ್ರಿ ಕಟಕಟೆಯಲ್ಲಿ. ಇವ್ರು ಯಾಕೆ ನಿಂತ್ಕೊಂಡ್ಬಾರ್ದು? ಕಟಕಟೆಯಲ್ಲಿ ಹೋಗಿ ನಿಲ್ಸಿ ಒಂದ್ಸರಿ ಅವ್ರನ್ನ, ಒಂದ್ಸರಿ ಅವ್ರಿಗೆ ಅನುಭವ ಆಗ್ಲಿ. ಆ ಕಟಕಟೆ ಅನ್ನೋದು ಏನ್ ಅನುಭವ ಆಗ್ಲಿ. ಅಧ್ಯಕ್ಷರೇ, ನೀವು ಏನು ಮಾಡ್ಲೇ ಇಲ್ಲ ಅಂತ ಹೇಳಿದ್ರೆ ದೇ ಆರ್ ಎಸ್ಕೇಪ್ ಆಗ್ತಾನೆ ಇದಾರೆ ಅವರು. ಅಲ್ಲಿ ಯಾರು ತಪ್ಪಿತಸ್ಥರು ಆಗ್ತಾರೋ ಅವ್ರಿಗೆ ಇಂಪೀಚ್ಮೆಂಟ್ ಮಾಡಿ ಇಲ್ಲಿ ಕರೆದು ನಿಮ್ ಮುಂದೆ ನಿಲ್ಸಿ. ಅವ್ರನ್ನ ನಿಲ್ಸ್ಬಿಟ್ಟು ಅವ್ರಿಗೊಂದು ಪನಿಷ್ಮೆಂಟ್ ಆಗ್ಲಿ. ಆಮೇಲೆ ನೋಡಿ ಸರಿ ಹೋಗ್ತೈತೆ. ಇದು ಅಟ್ಲೀಸ್ಟ್ ಒಂದು 60% ಆದ್ರೂ ಸರಿ ಹೋಗ್ತೈತೆ. ನಾನು ಕಳೆದ ಬಾರಿನೇ ಹೇಳಿದೆ, ನಾನು UPSC ಮಾದರಿ ತಂದ್ಬಿಡಿ ಅಂತ ಹೇಳಿ. UPSC ಮಾದರಿ ತಂದ್ಬಿಟ್ರೆ ಈ ಸಮಸ್ಯೆನೇ ಬಗೆಹರಿದೋಗ್ತದೆ. ಇಲ್ಲ ರಿಟೈರ್ಡ್ ಜಡ್ಜ್ ಸೂಪರ್ವೈಸರ್ ನಲ್ಲಿ SIT ಮಾಡ್ತಿರೋ, ಸಿಟ್ಟಿಂಗ್ ಜಡ್ಜ್ ಇಂದ ಮಾಡ್ತಿರೋ, ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಆದ್ರೆ ಅವ್ರಿಗೊಂದು ಮೆಸೇಜ್ ಕಳಿಸಿ ನೀವು, ನಾವು ತನಿಖೆ ಮಾಡೋ ಶಕ್ತಿ ಸರ್ಕಾರಕ್ಕಿದೆ, ಈ ಸದನಕ್ಕಿದೆ, ವಿ ವಿಲ್ ಪನಿಷ್ ಅನ್ನೋ ಒಂದು ಮೆಸೇಜ್ ಕೊಡಿ ಅಂತ ನಾನು ಹೇಳ್ತಾ ಇರೋದು. ಭಯ ಇಡಿಸಿ ಅವರಿಗೆ, ಕಾನೂನಿದೆ ಅಂತ ಹೇಳಿ.